ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ಇನ್ನೇನು PUC ಮತ್ತು 10ನೆಯ ತರಗತಿಯ ಪರೀಕ್ಷೆ ಸಮೀಪಿಸುತ್ತಿದೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಓದಿನ ವಿಚಾರಕ್ಕೆ ಬಂದಾಗ ವಿಪರೀತ ಒತ್ತಡ ಮಾಡಿಕೊಳ್ಳುವಂಥದ್ದು, ನೆನಪಿನ ಶಕ್ತಿ ಕುಂಠಿತವಾಗುವಂಥದ್ದು, ಆಸಕ್ತಿ ಕಡಿಮೆಯಾಗಿ ಓದಿನ ಕಡೆಗೆ ಗಮನ ಕೊಡಲಾಗದಿರುವಂಥದ್ದು, ಇಂಥದ್ದನ್ನು ಗಮನಿಸುತ್ತೇವೆ. ಇದಕ್ಕೇನು ಕಾರಣ ಎಂಬುದನ್ನು ತಿಳಿಯುವುದಾದರೆ ಆ ವಿದ್ಯಾರ್ಥಿಗಳು ಓದುವ ಕ್ರಮ ಸರಿಯಾಗಿಲ್ಲದೇ ಇರುವುದನ್ನು ಗಮನಿಸಬಹುದು. ನಾನು ಈ ವಿಡಿಯೋದಲ್ಲಿ ಓದುವ ಬಗ್ಗೆ 7 ಕ್ರಮಗಳನ್ನು ನಿಮಗೆ ತಿಳಿಸುತ್ತೇನೆ. ಈ ಕ್ರಮಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಂಡಲ್ಲಿ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶ ಬರಲು ಸಾಧ್ಯವಾಗುತ್ತದೆ. ಯಾರೆಲ್ಲ ಈ ವಿಡಿಯೋವನ್ನು ನೋಡುತ್ತಿದ್ದೀರಿ, ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಲಿಂಕ್ ಶೇರ್ ಮಾಡಿ. ನಾನು ವಾಸಂತಿ ಅಂಬಲಪಾಡಿ. ಕೆಲವೊಂದು ವಿದ್ಯಾರ್ಥಿಗಳು ಓದುವಾಗ ಒಳ್ಳೆಯ ಕ್ರಮಗಳನ್ನು ಅನುಸರಿಸುತ್ತಾರೆ, ಆದರೆ ಹೆಚ್ಚಿನ ವಿದ್ಯಾರ್ಥಿಗಳು ಅನುಸರಿಸುವುದಿಲ್ಲ. ಅಲ್ಲದೆ ಕೆಲವೊಂದು ಕಾಲೇಜುಗಳಲ್ಲಿ ಮತ್ತು ಕೆಲವೊಂದು ಶಾಲೆಗಳಲ್ಲಿ ಈಗಾಗಲೇ ರಿವಿಷನ್ ಹಾಲಿಡೇಸ್ ಕೊಟ್ಟಿರಬಹುದು, ಅಥವಾ ಕೆಲವು ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸುತ್ತಾ ಇರಬಹುದು. ಈಗ ನಾನು ಈ 7 ಕ್ರಮಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಮೊದಲನೆಯದಾಗಿ, ಸ್ಟಡಿ ಇನ್ ಟೈಮ್ ಸ್ಲಾಟ್. ಸಮಯಕ್ಕೆ ಬದ್ಧವಾಗಿರಬೇಕು. ಯಾಕೆಂದರೆ ಕೆಲವೊಂದು ವಿದ್ಯಾರ್ಥಿಗಳು 10 ನಿಮಿಷ ಓದುತ್ತಾರೆ, 15 ನಿಮಿಷ ಓದುತ್ತಾರೆ, ಅರ್ಧ ಗಂಟೆ ಓದುತ್ತಾರೆ, ಆನಂತರ ಓದುವ ಕೋಣೆಯಿಂದ ಹೊರಬಂದು ಇನ್ನೇನೋ ಮಾಡುತ್ತಾರೆ. ಅಂದರೆ ಆ ಮಕ್ಕಳ ಮೆದುಳು ಸರಿಯಾಗಿ ಕೇಂದ್ರೀಕರಿಸುವ ಕೆಲಸವನ್ನು ಮಾಡುತ್ತಿಲ್ಲ. ಯಾವಾಗ 40 ನಿಮಿಷ ಅಥವಾ 1 ಗಂಟೆ ಸತತವಾಗಿ ಓದಲು ತೊಡಗಿದರೆ ಅವರ ಮೆದುಳಲ್ಲಿ ಪಠ್ಯದ ವಿಚಾರದ ಬಗ್ಗೆ ಹೊಸ ಹೊಸ ವಿಚಾರಗಳು ಬರುತ್ತವೆ. ಈ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಸಮಯದ ಕಡೆಗೆ ಖಂಡಿತವಾಗಿಯೂ ಗಮನವನ್ನು ನೀಡಬೇಕು. ಆಗ ಪಠ್ಯದ ಕಡೆಗೆ ಕಾನ್ಸಂಟ್ರೇಷನ್ ಕೊಡುವ ಶಕ್ತಿ ಹೆಚ್ಚುತ್ತಾ ಹೋಗುತ್ತದೆ. ಈಗ ಮೊದಲನೆಯ ಕ್ರಮದ ಬಗ್ಗೆ ನಾವು ನೋಡಿದೆವು. ಇನ್ನು 2ನೇ ಕ್ರಮ, ಹೇಗೆ ಓದಬೇಕು ಮತ್ತು ಯಾವುದನ್ನು ಓದಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಮೊದಲು ಅಕೌಂಟೆನ್ಸಿ ಓದೋಣ, ಬಿಸ್ನೆಸ್ ಸ್ಟಡೀಸ್ ಓದೋಣ, ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್, ಇಕನಾಮಿಕ್ಸ್, ಕಂಪ್ಯೂಟರ್ ಸೈನ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಹೀಗೆಲ್ಲ ಓದೋಣ ಎಂದು ಪ್ಲ್ಯಾನ್ ಮಾಡಿರ್ತಾರೆ. ಆದರೆ ಯಾವುದೂ ಕೂಡ ಸರಿಯಾಗಿ ಓದಲಾಗುವುದಿಲ್ಲ. ಹಾಗಾಗಿ ಮಕ್ಕಳು ಆ ಸಬ್ಜೆಕ್ಟನ್ನು ಯಾವುದನ್ನು ಮೊದಲು ಓದುತ್ತೇನೆ ಅನ್ನುವುದನ್ನು ಮೊದಲೇ ಪ್ಲ್ಯಾನ್ ಮಾಡಿಕೊಳ್ಳಬೇಕು. ಅಂದರೆ ಯಾವುದನ್ನು ಓದುತ್ತೇನೆ ಎಂದು ನಮ್ಮ ಬ್ರೈನ್ಗೆ ಸ್ಪಷ್ಟತೆಯನ್ನು ನೀಡಬೇಕಾಗುತ್ತದೆ. ಹಾಗೆಯೇ ಯಾವಾಗ ಸ್ಟಾರ್ಟ್ ಮಾಡ್ತೇನೆ ಮತ್ತು ಯಾವಾಗ ಮುಗಿಸುತ್ತೇನೆ ಅನ್ನುವುದನ್ನು ಕೂಡ ಬ್ರೈನ್ಗೆ, ಅಂದರೆ ಮೆದುಳಿಗೆ ಸ್ಪಷ್ಟತೆಯನ್ನು ನೀಡಬೇಕು. ಅಂದರೆ ಓದುವ ಸಮಯದಲ್ಲಿ ಇನ್ನೂ ಇಷ್ಟೇ ಗಂಟೆ ಆಗಿರೋದು, ಇನ್ನೂ ಟೈಮ್ ಇದೆ, ಮತ್ತೆ ಓದೋಣ, ಸ್ವಲ್ಪ TV ನೋಡ್ತೇನೆ, ಸ್ವಲ್ಪ ಫ್ರೆಂಡ್ ಹತ್ತಿರ ಮಾತಾಡ್ತೇನೆ, ಸ್ವಲ್ಪ ಆಟ ಆಡ್ತೇನೆ, ಸ್ವಲ್ಪ ಪಕ್ಕದ ಮನೆಗೆ ಹೋಗಿ ಬರ್ತೇನೆ, ಇನ್ನೂ ಸಮಯವಿದೆಯಲ್ಲ, ನಂತರ ಓದೋಣ ಎಂದುಕೊಳ್ಳುವ ವಿದ್ಯಾರ್ಥಿಗಳನ್ನು ಕೂಡ ನಾವು ನೋಡಿರುತ್ತೇವೆ. ಆದರೆ ಕಳೆದ ಸಮಯ ಮತ್ತೆಂದೂ ತಿರುಗಿ ಬರುವುದಿಲ್ಲ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು. ಯಾವಾಗ ಓದಬೇಕು, ಎಷ್ಟು ಸಮಯಕ್ಕೆ ಮುಗಿಸಬೇಕು ಎಂಬುದನ್ನು ವಿದ್ಯಾರ್ಥಿಗಳೇ ಪ್ಲ್ಯಾನ್ ಮಾಡಬೇಕಾಗುತ್ತದೆ. ಇನ್ನು 3ನೆಯ ಸ್ಟೆಪ್ಪನ್ನು ನೋಡೋಣ. ಸೂಕ್ತವಾದ ವಾತಾವರಣವನ್ನು ನೀವೇ ಕಲ್ಪಿಸಿಕೊಳ್ಳಿ. ಯಾಕೆಂದರೆ ಕೆಲವೊಂದು ವಿಷಯಗಳನ್ನು ಓದುವಾಗ ಹತ್ತಿರದಲ್ಲಿ ಬೇರೆ ಸಬ್ಜೆಕ್ಟ್ನ ಪುಸ್ತಕಗಳು ಇದ್ದರೆ ಸಾಮಾನ್ಯವಾಗಿ ಮೆದುಳು ಚಂಚಲಗೊಳ್ಳುತ್ತದೆ. ಆಗ ನೀವು ಓದುವ ಸಬ್ಜೆಕ್ಟ್ ಸ್ವಲ್ಪ ಕಷ್ಟ ಎನಿಸಿದರೆ ಆಟೋಮೆಟಿಕ್ಕಾಗಿ ಪಕ್ಕದಲ್ಲಿರುವ ಬೇರೆ ಸಬ್ಜೆಕ್ಟ್ ಕಡೆಗೆ ಬ್ರೈನ್ ಹೋಗುತ್ತದೆ. ಆಗ ಓದುತ್ತಿರುವುದನ್ನು ಮುಗಿಸಲಾ ಅಥವಾ ಪಕ್ಕದಲ್ಲಿ ಇರುವಂತಹ ಸಬ್ಜೆಕ್ಟ್ ಓದಲಾ ಎನ್ನುವಂತಹ ಗೊಂದಲ ಉಂಟಾಗಬಹುದು. ಹಾಗಾಗಿ ನೀವು ಓದಲು ಕುಳಿತಿರುವಂತಹ ಟೇಬಲ್ ಏನಿದೆ ಅದರಲ್ಲಿ ಬೇರೆ ಬೇರೆ ಪುಸ್ತಕಗಳು ಇರಬಹುದು, ಅಥವಾ ನಿಮ್ಮ ಇಷ್ಟದ ವಸ್ತುಗಳಿರ್ಬೋದು, ಏನೆಲ್ಲ ಇವೆಯೋ ಅದನ್ನು ನಿಮ್ಮ ಕಣ್ಣಿಗೆ ಬೀಳದಂತೆ ಸೈಡ್ನಲ್ಲಿ ಇಟ್ಟುಬಿಡಿ. ಓದಲು ಬೇಕಾದ ವಾತಾವರಣ ಚೆನ್ನಾಗಿ ಇರಬೇಕು. ಇನ್ನು 4ನೆಯ ಟಿಪ್ಸ್ ಏನು ಅಂತ ನೋಡ್ಕೊಳ್ಳೋಣ. ನಿಮ್ಮ ಗಮನ ಸ್ಥಿರವಾಗಿರಲಿ.
ನಿಮ್ಮ ಹತ್ತಿರ ಇರುವ ಮೊಬೈಲ್ ಓದುವಾಗ ಹತ್ತಿರ ಬೇಡವೇ ಬೇಡ. ಹಾಗೆಯೇ ಇಂಟರ್ನೆಟ್, ವೈಫೈ ಕನೆಕ್ಷನ್ ಇರದಂತೆ ನೋಡಿಕೊಳ್ಳಿ. ಕೋವಿಡ್-19 ಬಂದ ನಂತರ ಈ ಮೊಬೈಲ್ ಹೆಚ್ಚಿನ ವಿದ್ಯಾರ್ಥಿಗಳ ಕೈಯಲ್ಲೇ ಅಲಂಕರಿಸಿ ಈಗ ಅತಿಯಾದ ಬಿಡಲಾರದ ಆತ್ಮೀಯತೆ ಬೆಳೆಸಿರುವುದರಿಂದ ಇದನ್ನು ತ್ಯಜಿಸುವುದು ವಿದ್ಯಾರ್ಥಿಗಳಿಗೆ ಬಹಳ ಕಷ್ಟವಾಗಬಹುದು. ಓದುವಾಗ ವಾಟ್ಸಪ್, ಫೇಸ್ಬುಕ್, ಯೂಟ್ಯೂಬ್ ಇವುಗಳಿಂದ ನೋಟಿಫಿಕೇಷನ್ ಬಂದಾಗ ಗಮನ ಆ ಕಡೆಗೆ ಹೋಗಿ ನೀವು ಯಾವ ಪುಸ್ತಕವನ್ನು ಓದುತ್ತೀರೋ ಆ ಪುಸ್ತಕ ಒಂದು ಸೈಡ್ಗೆ ಹೋಗುವ ಸಾಧ್ಯತೆ ಬಹಳ ಹೆಚ್ಚು. ಹಾಗಾಗಿ ಯಾವ ಸಮಯದಲ್ಲಿ ಓದಬೇಕು ಎಂದು ಟೈಮ್ ಹಾಕಿಕೊಂಡಿರುತ್ತೀರೋ ಆ ಸಮಯದಲ್ಲಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬೇರೊಂದು ಕೋಣೆಯಲ್ಲಿ ಇಟ್ಟುಬಿಡಿ, ಅಥವಾ ಕಬೋರ್ಡ್ನಲ್ಲಿ ಲಾಕರ್ ಇದ್ದರೆ ಅದರಲ್ಲಿ ಇಟ್ಟು ನಂತರ ಬೀಗ ಹಾಕಿಬಿಡಿ. ಆ ಬೀಗವನ್ನು ನಿಮ್ಮ ಪೇರೆಂಟ್ಸ್ ಕೈಯಲ್ಲಿ ಕೊಡಿ. ಆದರೆ ಇದಕ್ಕೆಲ್ಲ ದೃಢವಾದ ಮನಸ್ಸು ತುಂಬ ಮುಖ್ಯ. ಇನ್ನು 5ನೆಯ ಸ್ಟೆಪ್ ಯಾವುದು ನೋಡೋಣ. ಟೈಮ್ ಅನುಸರಿಸಿ ಕೆಲವೊಂದು ವಾಚ್ಗಳಲ್ಲಿ ಅಥವಾ ಕ್ಲಾಕ್ಗಳಲ್ಲಿ ಬೀಪ್ ಸೌಂಡ್ ಇರುತ್ತದೆ. ನಾನು ಈ ಸಬ್ಜೆಕ್ಟನ್ನು ಇಷ್ಟು ಟೈಮ್ನಲ್ಲಿ ಮುಗಿಸಿದೆ ಎನ್ನಲು ವಾಚ್ನ ಅಲಾರಂ ಅಥವಾ ಬೀಪ್ ಸೌಂಡ್ ಬಹಳ ಮುಖ್ಯ. ನಾನು ಇಷ್ಟು ಸಮಯದಲ್ಲಿ ಎಷ್ಟನ್ನು ಓದಬೇಕೆಂದುಕೊಂಡಿದ್ದೇನೆ ಅಷ್ಟು ಓದಿ ಮುಗಿಸಿದ್ದೇನೆ ಅಥವಾ ಓದಿ ಮುಗಿಸಲಿಲ್ಲವೇ ಅನ್ನುವುದು ಗೊತ್ತಾಗುತ್ತದೆ. ಇನ್ನು 6ನೆಯ ಟಿಪ್ಸನ್ನು ನೋಡೋಣ ವಿದ್ಯಾರ್ಥಿಗಳೇ. ಜಂಕ್ ಫುಡ್ ಅಥವಾ ಸಾಫ್ಟ್ ಡ್ರಿಂಕ್ಗಳನ್ನು ಉಪಯೋಗಿಸಬಾರದು. PUC ಮತ್ತು 10ನೆಯ ತರಗತಿ ಎನ್ನುವುದು ಪ್ರತಿ ವಿದ್ಯಾರ್ಥಿಯ ನಿರ್ಧರಿತ ಹಂತವಾಗಿರುವುದರಿಂದ ಓದಿಗೆ ಹೇಗೆ ಗಮನ ನೀಡುತ್ತೀರೋ ಹಾಗೆಯೇ ಆರೋಗ್ಯದ ಕಡೆಗೆ ಅಷ್ಟೇ ಗಮನವನ್ನು ಕೊಡಬೇಕಾಗುತ್ತದೆ. ಈ ಜಂಕ್ ಫುಡ್ ಅಥವಾ ಸಾಫ್ಟ್ ಡ್ರಿಂಕ್ಸನ್ನು ಓದುವ ಸಮಯದಲ್ಲಿ ಬಳಸಿದಾಗ ಓದುವ ಕಡೆಗೆ ಗಮನ ನೀಡಲು ಆಗುವುದಿಲ್ಲ. ಜೊತೆಯಲ್ಲಿ ಆರೋಗ್ಯ ಕೆಟ್ಟಾಗ ಇಡೀ ಸಮಯವು ವ್ಯರ್ಥವಾಗುತ್ತದೆ. ಎಣ್ಣೆಯಲ್ಲಿ ಕರಿದ ತಿಂಡಿ, ಮಸಾಲ ಪದಾರ್ಥಗಳು, ಹಾಗೆಯೇ ಹೊರಗಡೆ ತಿನ್ನುವುದಕ್ಕೆ ನಿಮಗೆ ನೀವೇ ಮಿತಿಯನ್ನು ಬಳಸಿಕೊಳ್ಳಬೇಕು, ಮಿತಿಗೆ ಒಳಪಡಿಸಿಕೊಳ್ಳಬೇಕು. ಆದಷ್ಟು ಪರಿಶುದ್ಧವಾಗಿ ಮನೆಯಲ್ಲೇ ತಯಾರಿಸಿದ ತಿಂಡಿಗಳನ್ನೇ ಬಳಸಬೇಕು. ಅದರೊಂದಿಗೆ ಪೌಷ್ಟಿಕ ಆಹಾರಗಳನ್ನು ಕೂಡ ಸೇವಿಸಬೇಕು. ಇನ್ನೊಂದು ನಾನು ಪೋಷಕರಿಗೆ ಹೇಳ್ತಾ ಇರುವಂಥದ್ದು, ಅದರೊಂದಿಗೆ ಈ ನಿಮ್ಮ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಹೆಚ್ಚಿಸುವ ಸಾಮರ್ಥ್ಯವಿರುವಂತಹ ತಿಂಡಿಗಳನ್ನು ಅಥವಾ ಯಾವುದಾದರೂ ಹಣ್ಣು ಹಂಪಲುಗಳನ್ನು ನೀವು ಕೊಡಬೇಕು. ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೆ ಹಿಂದಿನ ರಾತ್ರಿ ನೆನೆಸಿಟ್ಟ ಬಾದಾಮನ್ನು ಬೆಳಗ್ಗೆ ಸಿಪ್ಪೆ ತೆಗೆದು ಅದನ್ನು ಬರೀ ಹೊಟ್ಟೆಗೆ ತಿನ್ನಬೇಕು. ಒಂದು ವೇಳೆ ನಿಮಗೆ ಬಾದಾಮ್ ಇರ್ಬೋದು ಅಥವಾ ಅನೇಕ ಡ್ರೈ ಫ್ರೂಟ್ಸ್ಗಳನ್ನು ನಿಮಗೆ ತೆಗೆದುಕೊಡಲು ನಿಮ್ಮ ಮಕ್ಕಳಿಗೆ ತೆಗೆದುಕೊಡಲು ಸಾಧ್ಯವಾಗದಿದ್ದಲ್ಲಿ ನಿಮ್ಮ ತೋಟದಲ್ಲಿ ಅಥವಾ ಹಿತ್ತಲಿನಲ್ಲಿ ಬೆಳೆಯುವ ಬ್ರಾಹ್ಮಿ, ಒಂದೆಲಗ ಅಥವಾ ತುಳುವಿನಲ್ಲಿ ತಿಮರೆ ಎಂದು ಕರೆಯಲ್ಪಡುವ ಆ ಎಲೆಗಳನ್ನು ದಿನಕ್ಕೆ 1 ಎಲೆಯಂತೆ ಬೆಳಗಿನ ಜಾವ ಬರೀ ಹೊಟ್ಟೆಗೆ ಜಗಿದು ನುಂಗಲು ನಿಮ್ಮ ಮಕ್ಕಳಿಗೆ ಕೊಡಿ, ಅಥವಾ ವಿದ್ಯಾರ್ಥಿಗಳೇ ನೀವೇ ಆ ಎಲೆಯನ್ನು ತಂದು ಬೆಳಗಿನ ಜಾವ ಬರೀ ಹೊಟ್ಟೆಗೆ ತಿನ್ನಿ. ಹಾಗೆಯೇ ಪೋಷಕರು ತಮಗೆ ತಿಳಿದಿರುವಂತಹ ಆರೋಗ್ಯವರ್ಧಕಗಳನ್ನು ವೈದ್ಯರ ಸಲಹೆಯ ಮೇರೆಗೆ ನಿಮ್ಮ ಮಕ್ಕಳಿಗೆ ನೀಡಬಹುದು. ಹಾಗೆಯೇ ಓದಲು ಕುಳಿತುಕೊಳ್ಳುವ ಮೊದಲು ಬಾತ್ರೂಮ್, ಟಾಯ್ಲೆಟ್ಗಳನ್ನು ಮೊದಲೇ ಬಳಸಿಕೊಂಡು ನಂತರ ಓದಲು ಕುಳಿತುಕೊಳ್ಳಬೇಕು. ಯಾಕೆಂದರೆ ಪದೇ ಪದೇ ಟಾಯ್ಲೆಟ್ಗೆ ಹೋಗಿ ಬಂದರೆ ಓದುತ್ತಿರುವ ವಿಷಯಗಳ ಕಡೆಗೆ ಮತ್ತೆ ಗಮನ ಕೇಂದ್ರೀಕರಿಸಲು ತುಂಬ ಸಮಯ ತೆಗೆದುಕೊಳ್ಳಬೇಕಾದೀತು. ಹಾಗಾಗಿ ಓದುವ ಹೊತ್ತಿಗೆ ಪದೇ ಪದೇ ಏಳಬಾರದು. ಹಾಗೆಯೇ ನಿಮ್ಮ ಮಕ್ಕಳಿಗೆ ಯಾವುದೇ ಕೆಲಸವನ್ನು ಹೇಳಬೇಡಿ. ಸಾಧ್ಯವಾದಲ್ಲಿ ನೀವೇ ಆ ಕೆಲಸವನ್ನು ಮಾಡಿಬಿಡಿ. ಇನ್ನು ಕೊನೆಯ ಒಂದು ಸ್ಟೆಪ್ ಯಾವುದು ಅಂತ ನೋಡೋಣ. ನಿಮ್ಮ ನಿರ್ಧಾರಗಳನ್ನು ಮುರಿಯದಿರಿ.
ಅಂದರೆ ನೀವು ಯಾವುದನ್ನು ಓದಬೇಕು ಮತ್ತು ಎಷ್ಟು ಚಾಪ್ಟರ್ಗಳನ್ನು ಮುಗಿಸಬೇಕು ಎಂಬುದನ್ನು ನಿರ್ಧರಿಸಿರುತ್ತೀರೋ ಅದನ್ನು ಮುಗಿಸಿದ ಮೇಲೆಯೇ ಆ ಸ್ಟಡಿ ರೂಮ್ನಿಂದ ಹೊರಗೆ ಬರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಏಕೆಂದರೆ ಅಷ್ಟನ್ನು ಮುಗಿಸದಿದ್ದರೆ ಓದಲಿರುವ ವಿಷಯಗಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಗಳಿರುತ್ತದೆ. ಹಾಗಾಗಿ ಎಷ್ಟು ಓದಬೇಕು ಎಂದಿಟ್ಟುಕೊಂಡಿರುತ್ತೀರೋ ಅಷ್ಟನ್ನು ಓದಿಯೇ ಓದುವ ಸ್ಥಳದಿಂದ ಹೊರಗೆ ಬರಬೇಕು. ಹೀಗೆ ಈ 7 ಸ್ಟೆಪ್ಗಳನ್ನು ಫಾಲೋ ಮಾಡಿದಲ್ಲಿ ಉತ್ತಮ ಫಲವನ್ನು ಪಡೆಯಬಲ್ಲಿರಿ. ಹಾಗೆಯೇ ಪೋಷಕರಲ್ಲಿ ಒಂದು ಮನವಿ: ನಿಮ್ಮ ಮಕ್ಕಳಿಗೆ ಪರೀಕ್ಷಾ ಸಂದರ್ಭದಲ್ಲಿ ಪದೇ ಪದೇ ಕೆಲಸಗಳನ್ನು ಕೊಡಬೇಡಿ. ಹಾಗೂ ನಿಮ್ಮಿಂದ ಆ ಕೆಲಸಗಳು ಸಾಧ್ಯವಾಗುವುದಿದ್ದಲ್ಲಿ ನೀವೇ ಮಾಡಿಕೊಳ್ಳಿ ಎಂಬುದು ನನ್ನ ಕಳಕಳಿಯ ವಿನಂತಿ. ಅದರೊಂದಿಗೆ ನಿಮ್ಮ ಓದುವ ಮಗುವಿಗೆ, ಅಂದರೆ PU ಮತ್ತು SLC ಕಲಿಯುತ್ತಿರುವಂತಹ ನಿಮ್ಮ ಮಕ್ಕಳಿಗೆ ಸಂತೋಷಕರವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡಿ. ಯಾವುದೇ ಒತ್ತಡವಿರದಂತಹ ಆರೋಗ್ಯಕರವಾದಂತಹ ಬದುಕು ನಿಮ್ಮ ಮಕ್ಕಳಿಗಿರಲಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂಬರುವ ಪರೀಕ್ಷೆಗೆ ಶುಭವಾಗಲಿ. ಶುಭವೇ ಆಗುತ್ತೆ. ನಮಸ್ಕಾರ. ಇನ್ನೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮೆದುರಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರಗಳು.